ಹೌದು. ಬಟ್ ನಿಮಗೂ ಹರ್ಟ್ ಮಾಡೋ ಅಂಥದ್ದಾಗತ್ತೆ. ಇಲ್ಲ, ಅವ್ರು ನನಗೆ ನೇರವಾಗಿ ಹೇಳಿಲ್ಲ, ಬೇರೆ ಬೇರೆಯವ್ರ ಹತ್ರ ಹೇಳಿದ್ದಾರೆ ನನ್ನ ಚಾನಲ್ ಇಲ್ಲಿಂದನೂ ಬಗ್ಗೆ. ಬರಬೇಕಲ್ಲ ಅದು. ದಟ್ಸ್ ಓಕೆ. ಅಯ್ಯೋ ಅಂದ್ರೆ ಹೆಂಗೆ ತಗೋತೀರಿ ನೆಗೆಟಿವಿಟಿನ ಲೈಫಲ್ಲಿ? ನನಗಿಲ್ಲ, ಎಲ್ಲರನ್ನೂ ಮೆಚ್ಚಿಸ್ಬೇಕು ಅಂತ ಬದುಕಲೇಬಾರ್ದು. ಫಸ್ಟ್ ಆಫ್ ಆಲ್ ಎಲ್ಲರ ಹತ್ರ ಒಳ್ಳೆಯವನಾಗಕ್ಕಾಗಲ್ಲ, ಅದು ಚಟ. ಚಟ ಅಂದ್ರೆ ಎಲ್ಲರ ಹತ್ರ ಒಳ್ಳೆಯವನಾಗಬೇಕು ಅಂದ್ರೆ ನೀನು ನಾಟಕ ಮಾಡಬೇಕು. ನಾವು ನಾಟಕ ಮಾಡೋರ ಮುಂದೆ ನಿರ್ದೇಶಕರ ಥರ ಬದುಕಬೇಕು. ಚೆನ್ನಾಗಿರ್ಬೋದು ನೀನು, ಮಜಾ ಮಾಡೋ. ಅಂದರೆ ಅವ್ರ ಬಗ್ಗೆ ನಮಗೆ ನೆಗೆಟಿವ್ ಹೇಳಿದಾಗಲೂ ನಾನು ಹೌದಾ ಪಾಪ ಹೋಗ್ಲಿ ಬಿಡ, ಯಾವುದೋ ಮೂಡಲ್ಲಿ ಹೇಳಿರ್ತಾನೆ ಅಂದ್ಬಿಟ್ಟು ಅಲ್ಲೂ ಒಳ್ಳೆಯವನಾಗ್ಬಿಡೋದು. ಅದು ಡವ್ವೇ. ಬಟ್ ಸಾಕು ಅಷ್ಟು. ಇವನೇ ಅವಾಗ ಅವನಿಗೆ ಬೈತಾನೆ, ನನ್ನ ಮಗನೇ ನೀನು ಹಂಗಂದ, ಅವ್ನು ನೋಡಿದ್ರೆ ಹೆಂಗಂದ ಗೊತ್ತಾ ನಿನ್ನ ಬಗ್ಗೆ. ಅವಾಗ ಅವ್ನು ಚೇಂಜ್ ಆದರೆ ಬದುಕೊಂಡ, ಚೇಂಜ್ ಆಗಿಲ್ಲ ಇನ್ನೂ ಹಾಗೆ ಇರ್ತಾನೆ ಅವನು. ಏನು ಮಾಡೋದು, ಅದಕ್ಕೆ ರಿವೆಂಜ್ ತೊಗೊಳಕ್ಕೆ ಟೈಮ್ ವೇಸ್ಟ್ ಮಾಡೋದು, ಅವನ ಬಗ್ಗೆ ಯೋಚನೆ ಮಾಡೋಕ್ಕೆ ವರ್ತೇ ಇಲ್ಲ ಅಂತ. ಅಷ್ಟೊಂದು ಟೈಮಾಗಿ ಸ್ಪೆಂಡ್ ಮಾಡಬಾರ್ದು ಅವನ ಬಗ್ಗೆ. ನಮ್ಮ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು. ಜನ ಈಗ ಏನು ಗೊತ್ತಾ, ಯಾರೋ 80 ಜನ ಒಳ್ಳೆ ಮಾತಾಡಿರೋನ್ ಬಿಟ್ಟು 5 ಜನ ಕೆಡ್ದಾಗ ಮಾತಾಡಿರೋರ ಬಗ್ಗೆ ಟೈಮ್ ವೇಸ್ಟ್ ಮಾಡ್ತಾರೆ ಯಾರಾದರೂ. ದಟ್ಸ್ ಓಕೆ. ನನ್ನಿಂದ ಸಮಾಜಕ್ಕಂತೂ ಏನೂ ಹಾನಿ ಆಗ್ತಿಲ್ಲ, ಯಾಕೆ ತಲೆ ಕೆಡ್ಸ್ಕೋಬೇಕು.